ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದಲ್ಲಿ ದಗದಗಿಸ್ತಾ ಇದೆ ಜಾತಿ ಜನಗಣತಿಯ ವರದಿ. ಈ ವರದಿಯಿಂದ ಬಹುತೇಕರಿಗೆ ತೊಂದರೆ ಆಗಿದೆ. 10 ವರ್ಷಗಳ ಹಿಂದಿನ ವರದಿಯನ್ನ ಇವರು ತಂದಿದ್ದಾರೆ. ಇನ್ನೊಮ್ಮೆ ಜಾತಿ ಸಮೀಕ್ಷೆ ಮಾಡುವುದು ಸೂಕ್ತ. ಸಾಣೇಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವರದಿಯನ್ನ ಹಲವು ಶಾಸಕರು, ಸಚಿವರು ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಇದೆ. ನಮ್ಮ ನಿರೀಕ್ಷೆಯಂತೆ ಸರ್ಕಾರ ವರದಿಯನ್ನ ಬಿಡುಗಡೆ ಮಾಡಲ್ಲ. ದಾವಣಗೆರೆಯಲ್ಲಿ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಜನಗಣತಿ ವಿಚಾರದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಇಬ್ಬರ ಪ್ರಶ್ನೆಯಲ್ಲ ಇದು. ಬಹುತೇಕರಿಗೆ ಇದರಿಂದ ತೊಂದರೆ ಆಗಿದೆ. 10 ವರ್ಷಗಳ ಹಿಂದಿನ ವರದಿ ಇದು ಅಂತ ಹೇಳಿ ಒಬ್ಬೊಬ್ಬರೇ ಈಗ ಹೇಳ್ತಾ ಇದ್ದಾರೆ, ತಗಾದೆ ತೆಗಿತಾ ಇದ್ದಾರೆ. ಸಾಣೇಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಸಿಡಿಮಿಡಿಗೊಂಡಿದ್ದಾರೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡ್ವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿಯನ್ನ ಮಾಡುವಂತ ಅಗತ್ಯ ಇದೆ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ. ಯಾಕೆಂದ್ರೆ ಲಿಂಗಾಯತರ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದ್ರೆ ತುಂಬಾ ಕಡಿಮೆ ಇದೆ, ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನ ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡ್ವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿಯನ್ನ ಮಾಡುವಂತ ಅಗತ್ಯ ಇದೆ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ. ಯಾಕೆಂದ್ರೆ ಲಿಂಗಾಯತರ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದ್ರೆ ತುಂಬಾ ಕಡಿಮೆ ಇದೆ, ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನ ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡ್ವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿ. ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದಲ್ಲಿ ದಗದಗಿಸ್ತಾ ಇದೆ ಜಾತಿ ಜನಗಣತಿಯ ವರದಿ. ಈ ವರದಿಯಿಂದ ಬಹುತೇಕರಿಗೆ ತೊಂದರೆ ಆಗಿದೆ. 10 ವರ್ಷಗಳ ಹಿಂದಿನ ವರದಿಯನ್ನ ಇವರು ತಂದಿದ್ದಾರೆ. ಇನ್ನೊಮ್ಮೆ ಜಾತಿ ಸಮೀಕ್ಷೆ ಮಾಡುವುದು ಸೂಕ್ತ. ಸಾಣೇಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವರದಿಯನ್ನ ಹಲವು ಶಾಸಕರು, ಸಚಿವರು ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಇದೆ. ನಮ್ಮ ನಿರೀಕ್ಷೆಯಂತೆ ಸರ್ಕಾರ ವರದಿಯನ್ನ ಬಿಡುಗಡೆ ಮಾಡಲ್ಲ. ದಾವಣಗೆರೆಯಲ್ಲಿ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಜನಗಣತಿ ವಿಚಾರದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಇಬ್ಬರ ಪ್ರಶ್ನೆಯಲ್ಲ ಇದು. ಬಹುತೇಕರಿಗೆ ಇದರಿಂದ ತೊಂದರೆ ಆಗಿದೆ. 10 ವರ್ಷಗಳ ಹಿಂದಿನ ವರದಿ ಇದು ಅಂತ ಹೇಳಿ ಒಬ್ಬೊಬ್ಬರೇ ಈಗ ಹೇಳ್ತಾ ಇದ್ದಾರೆ, ತಗಾದೆ ತೆಗಿತಾ ಇದ್ದಾರೆ. ಸಾಣೇಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಸಿಡಿಮಿಡಿಗೊಂಡಿದ್ದಾರೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡ್ವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿಯನ್ನ ಮಾಡುವಂತ ಅಗತ್ಯ ಇದೆ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ. ಯಾಕೆಂದ್ರೆ ಲಿಂಗಾಯತರ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದ್ರೆ ತುಂಬಾ ಕಡಿಮೆ ಇದೆ, ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನ ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡ್ವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ
ಜನಗಣತಿಯನ್ನ ಮಾಡುವಂತ ಅಗತ್ಯ ಇದೆ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ. ಯಾಕೆಂದ್ರೆ ಲಿಂಗಾಯತರ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದ್ರೆ ತುಂಬಾ ಕಡಿಮೆ ಇದೆ. ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದರೆ ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಳ್ತೀವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿ. ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದಲ್ಲಿ ದಗದಗಿಸ್ತಾ ಇದೆ ಜಾತಿ ಜನಗಣತಿಯ ವರದಿ. ಈ ವರದಿಯಿಂದ ಬಹುತೇಕರಿಗೆ ತೊಂದರೆ ಆಗಿದೆ. 10 ವರ್ಷಗಳ ಹಿಂದಿನ ವರದಿಯನ್ನ ಇವರು ತಂದಿದ್ದಾರೆ. ಇನ್ನೊಮ್ಮೆ ಜಾತಿ ಸಮೀಕ್ಷೆ ಮಾಡುವುದು ಸೂಕ್ತ. ಸಾಣೆಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವರದಿಯನ್ನ ಹಲವು ಶಾಸಕರು, ಸಚಿವರು ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಇದೆ. ನಮ್ಮ ನಿರೀಕ್ಷೆಯಂತೆ ಸರ್ಕಾರ ವರದಿಯನ್ನ ಬಿಡುಗಡೆ ಮಾಡಲ್ಲ. ದಾವಣಗೆರೆಯಲ್ಲಿ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಜನಗಣತಿ ವಿಚಾರದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಇಬ್ಬರ ಪ್ರಶ್ನೆಯಲ್ಲ ಇದು. ಬಹುತೇಕರಿಗೆ ಇದರಿಂದ ತೊಂದರೆ ಆಗಿದೆ. 10 ವರ್ಷಗಳ ಹಿಂದಿನ ವರದಿ ಇದು ಅಂತ ಹೇಳಿ ಒಬ್ಬೊಬ್ಬರೇ ಈಗ ಹೇಳ್ತಾ ಇದ್ದಾರೆ, ತಗಾದೆ ತೆಗಿತಾ ಇದ್ದಾರೆ. ಸಾಣೆಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಸಿಡಿಮಿಡಿಗೊಂಡಿದ್ದಾರೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದರೆ ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಳ್ತೀವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿಯನ್ನ ಮಾಡುವಂತ ಅಗತ್ಯ ಇದೆ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ. ಯಾಕೆಂದ್ರೆ ಲಿಂಗಾಯತರ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದ್ರೆ ತುಂಬಾ ಕಡಿಮೆ ಇದೆ. ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದರೆ ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಳ್ತೀವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿಯನ್ನ ಮಾಡುವಂತ ಅಗತ್ಯ ಇದೆ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿದ್ದು ಅಲ್ಲ. ಯಾಕೆಂದ್ರೆ ಲಿಂಗಾಯತರ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದ್ರೆ ತುಂಬಾ ಕಡಿಮೆ ಇದೆ. ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದರೆ ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಳ್ತೀವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿ. ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ರಾಜ್ಯದಲ್ಲಿ ದಗದಗಿಸ್ತಾ ಇದೆ ಜಾತಿ ಜನಗಣತಿಯ ವರದಿ. ಈ ವರದಿಯಿಂದ ಬಹುತೇಕರಿಗೆ ತೊಂದರೆ ಆಗಿದೆ. 10 ವರ್ಷಗಳ ಹಿಂದಿನ ವರದಿಯನ್ನ ಇವರು ತಂದಿದ್ದಾರೆ. ಇನ್ನೊಮ್ಮೆ ಜಾತಿ ಸಮೀಕ್ಷೆ ಮಾಡುವುದು ಸೂಕ್ತ. ಸಾಣೆಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ವರದಿಯನ್ನ ಹಲವು ಶಾಸಕರು, ಸಚಿವರು ವಿರೋಧ ಮಾಡ್ತಾ ಇದ್ದಾರೆ. ವಿರೋಧ ಇದೆ. ನಮ್ಮ ನಿರೀಕ್ಷೆಯಂತೆ ಸರ್ಕಾರ ವರದಿಯನ್ನ ಬಿಡುಗಡೆ ಮಾಡಲ್ಲ. ದಾವಣಗೆರೆಯಲ್ಲಿ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜಾತಿ ಜನಗಣತಿ ವಿಚಾರದಲ್ಲಿ ಲಿಂಗಾಯತ ಹಾಗೂ ಒಕ್ಕಲಿಗ ಇಬ್ಬರ ಪ್ರಶ್ನೆಯಲ್ಲ ಇದು. ಬಹುತೇಕರಿಗೆ ಇದರಿಂದ ತೊಂದರೆ ಆಗಿದೆ. 10 ವರ್ಷಗಳ ಹಿಂದಿನ ವರದಿ ಇದು ಅಂತ ಹೇಳಿ ಒಬ್ಬೊಬ್ಬರೇ ಈಗ ಹೇಳ್ತಾ ಇದ್ದಾರೆ, ತಗಾದೆ ತೆಗಿತಾ ಇದ್ದಾರೆ. ಸಾಣೆಹಳ್ಳಿ ಮಠದ ಡಾಕ್ಟರ್ ಪಂಡಿತಾರಾಧ್ಯ ಸ್ವಾಮೀಜಿ ಸಿಡಿಮಿಡಿಗೊಂಡಿದ್ದಾರೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದರೆ ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಳ್ತೀವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ
ಜನಗಣತಿಯನ್ನ ಮಾಡುವಂತ ಅಗತ್ಯ ಇದೆ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿ ಇದು ಅಲ್ಲ. ಯಾಕೆಂದ್ರೆ ಲಿಂಗಾಯತರ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದ್ರೆ ತುಂಬಾ ಕಡಿಮೆ ಇದೆ. ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದರೆ ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡ್ವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿಯನ್ನ ಮಾಡುವಂತ ಅಗತ್ಯ ಇದೆ. ಯಾವ ಸಂಖ್ಯೆ ಎಷ್ಟಿದೆ ಅನ್ನೋದು ಖಚಿತವಾಗಿ ಇದು ಅಲ್ಲ. ಯಾಕೆಂದ್ರೆ ಲಿಂಗಾಯತರ ಸಂಖ್ಯೆಯನ್ನೇ ಅದರಲ್ಲಿ ನೋಡಿದ್ರೆ ತುಂಬಾ ಕಡಿಮೆ ಇದೆ. ಬೇರೆ ಒಂದು ವರ್ಗದ ಸಂಖ್ಯೆ ಜಾಸ್ತಿ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತೆ ಜನಗಣತಿಯನ್ನು ಮಾಡಬೇಕು ಅನ್ನುವಂಥದ್ದು ಬಹುತೇಕರ ಅಭಿಪ್ರಾಯ. ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. 10 ವರ್ಷಗಳಿಂದ ಎಷ್ಟು ನೀರು ಹರಿದು ಹೋಗಿದೆ ಈ ದೇಶದಲ್ಲಿ. ಹಾಗಾಗಿ ಅವತ್ತು ಮಾಡಿರುವಂತಹ ಜನಗಣತಿ ಅದು ಸರಿಯಾಗಿಲ್ಲ, ವೈಜ್ಞಾನಿಕವಾಗಿಲ್ಲ ಅನ್ನುವಂಥದ್ದು ಬಹುತೇಕ ಇಡೀ ಕರ್ನಾಟಕದ ಎಲ್ಲ ವರ್ಗದ ಅಭಿಪ್ರಾಯ. ಆ ನೆಲೆಯಲ್ಲಿ ಸರ್ಕಾರ 17ನೇ ತಾರೀಕು ಮತ್ತೆ ಮಂತ್ರಿಮಂಡಲದಲ್ಲಿ ಚರ್ಚೆ ಮಾಡ್ತೇವೆ ಅಂತ ಹೇಳಿದರೆ ಬಹುಶಃ ಗಂಭೀರವಾಗಿ ಅವರು ಚರ್ಚೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡ್ವಿ. ಮತ್ತೆ ಹೊಸದಾಗಿ ಶಾಸ್ತ್ರೀಯವಾಗಿ ಜನಗಣತಿ